ಎಚ್.ಡಿ. ದೇವೇಗೌಡರಿಗೆ ಬಿಜೆಪಿ ಮೋಸ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ದೇವೇಗೌಡರ ಆಸೆಗೆ ತಣ್ಣೀರನ್ನೆರಚಿದ್ರ ಹಾಗಾಗಿ ಕೊಟ್ಟ ಮಾತು ತಪ್ಪಿದ ಬಿಜೆಪಿ. ಎಚ್.ಡಿ. ಕುಮಾರಸ್ವಾಮಿ ಈಗೇನ್ ಮಾಡ್ತಾರೆ? ಬಿಜೆಪಿ ಜೆಡಿಎಸ್ ಕೌಲುದಾರಿಯಲ್ಲಿ ಸಾಗ್ತಾ ಇದ್ದವ? ಹಾಗಾದ್ರೆ ಮೈತ್ರಿಗೆ ಬಿಜೆಪಿಯ ಈ ನಿರ್ಧಾರದಿಂದ ಕಂಟಕವಾಗುತ್ತಾ? ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಎಚ್.ಡಿ. ದೇವೇಗೌಡರಿಗೆ ಬಿಜೆಪಿ ಮೋಸ ಮಾಡ್ತಾ ಹಾಗಾದ್ರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ದೇವೇಗೌಡರ ಆಸೆಗೆ ತಣ್ಣೀರನ್ನೆರಚಿದ್ರ ಹಾಗಾದ್ರೆ ಬಿಜೆಪಿ ದೇವೇಗೌಡರ ಜೊತೆ ಚೆನ್ನಾಗಿದ್ರು ಕೂಡ ರಾಜ್ಯದ ಬಿಜೆಪಿ ನಾಯಕರು ಯಡಿಯೂರಪ್ಪ ಆದಿಯಾಗಿ ಎಚ್.ಡಿ. ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಏನಾದರೂ ಷಡ್ಯಂತ್ರವನ್ನು ರೂಪಿಸ್ತಿದ್ದಾರಾ? ಹಾಗಾದ್ರೆ ಅಷ್ಟಕ್ಕೂ ಜೂನ್ 30ಕ್ಕೆ ಕೊನೆಯಾಗುವ ರಾಜ್ಯಸಭಾ ಸದಸ್ಯತ್ವಕ್ಕೆ ಯಾಕೆ ಎಚ್.ಡಿ. ದೇವೇಗೌಡರನ್ನ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಕೊಟ್ಟ ಮಾತು ತಪ್ಪಿದ ಬಿಜೆಪಿ. ಎಚ್.ಡಿ. ಕುಮಾರಸ್ವಾಮಿ ಈಗೇನ್ ಮಾಡ್ತಾರೆ? ಎಸ್, ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಚುನಾವಣೆಗೆ ಹೋಗಿ ಲೋಕಸಭೆಯಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನು ಪಡೆದರು. ಕೇವಲ 2 ಸ್ಥಾನಗಳನ್ನು ಗೆದ್ದರೂ ಕೂಡ ಮಂಡ್ಯದ ಎಂಪಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೇಂದ್ರದ ಟಾಪ್ 5 ನಲ್ಲಿ ಇರುವಂತಹ ಮಂತ್ರಿ ಸ್ಥಾನವನ್ನು ನರೇಂದ್ರ ಮೋದಿ ಅವರು ನೀಡಿದರು. ಕುಮಾರಸ್ವಾಮಿ ಅವರು ಕೂಡ ಅವರಿಗೆ ಸಿಕ್ಕಿರುವ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಉತ್ತರ ಭಾರತ, ದಕ್ಷಿಣ ಭಾರತ ಆದಿಯಾಗಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಪ್ರವಾಸ ಮಾಡ್ತಾ ಇದ್ದಾರೆ. ಅವರ ಇಲಾಖೆಗೆ ಸಂಬಂಧಿಸಿದ ಕೆಲಸಗಳನ್ನು ತ್ವರಿತವಾಗಿ ಮುಗಿಸ್ತಾ ಇದ್ದಾರೆ. ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಯೋಚನೆಗಳನ್ನು ಮಾಡಿ ಅವರ ಇಲಾಖೆಗೆ ಕಾರ್ಯಕಲ್ಪವನ್ನು ನೀಡ್ತಾ ಇದ್ದಾರೆ. ಆದರೆ ಎಚ್.ಡಿ. ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಇದೇ ಜೂನ್ 30ಕ್ಕೆ ಮುಗಿತಾ ಇದೆ. ಈ ಜೂನ್ 30ರ ನಂತರ ಎಚ್.ಡಿ. ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಪುನರಾಯ್ಕೆಯಾಗಬೇಕು ಅನ್ನುವ ಆಸೆಯಲ್ಲಿದ್ದಾರೆ. ಆದರೆ ಬಿಜೆಪಿಯ ಈಗಿನ ನಡವಳಿಕೆಗಳನ್ನು ನೋಡಿದರೆ, ಬಿಜೆಪಿಯ ಈಗಿನ ಆಲೋಚನೆಗಳನ್ನು ನೋಡಿದರೆ ಎಚ್.ಡಿ. ದೇವೇಗೌಡರು ಮತ್ತೆ ಪುನರಾಯ್ಕೆಯಾಗೋದು ಕಷ್ಟ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆ ಹಾಗಾದರೆ? ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ದೇವೇಗೌಡರು ಅಂದರೆ ಇಷ್ಟ ಇದೆ, ದೇವೇಗೌಡರ ಬಗ್ಗೆ ಅಭಿಮಾನ ಇದೆ, ಗೌರವ ಇದೆ. ಹಲವಾರು ಕಾರ್ಯಕ್ರಮಗಳಲ್ಲಿ ದೇವೇಗೌಡರನ್ನ ಕರೆದು ಪಕ್ಕದಲ್ಲಿ ಕೂಡಿಸ್ಕೊಂಡು ಅವರಿಗೆ ಸನ್ಮಾನ ಮಾಡಿದ್ದಾರೆ ಅಥವಾ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಗೌರವಯುತವಾಗಿ ನಡೆಸ್ಕೊಂಡಿದ್ದಾರೆ. ಆದರೆ ಯಾಕೆ ಮತ್ತೆ ದೇವೇಗೌಡರನ್ನ ರಾಜ್ಯಸಭೆಗೆ ಪುನರಾಯ್ಕೆ ಮಾಡದೇ ಇರೋ ತೀರ್ಮಾನವನ್ನು ಬಿಜೆಪಿ ಕೈಗೊಳ್ಳುತ್ತೆ? ಹಾಗಾದರೆ ಇದ್ರ ಹಿಂದೆ ರಾಜ್ಯ ಬಿಜೆಪಿ ನಾಯಕರ ಏನಾದರೂ ಸಣ್ಣ ಮಟ್ಟದ ಕೆಲಸ ಏನಾದರೂ ಮಾಡ್ತಾ ಇದೆಯಾ? ಹಾಗಾದರೆ ಈ ವಿಚಾರವಾಗಿ ನೋಡೋದಾದರೆ ಎಚ್.ಡಿ. ದೇವೇಗೌಡರು ರಾಜ್ಯಸಭೆಗೆ ಪುನರಾಯ್ಕೆಯಾಗಬೇಕು ಅಂತ ಬಯಸಿದ್ದಾರೆ. ಆದರೆ ಅವರ ಆಸೆಗೆ ಬಿಜೆಪಿ ಹೈಕಮಾಂಡ್ ಸದ್ಯಕ್ಕೆ ತಣ್ಣೀರೆರಚಿದೆ. ಎಸ್ ವೀಕ್ಷಕರೇ, ರೈತ ನಾಯಕ, ಮಣ್ಣಿನ ಮಕ್ಕಳು, ದೇವೇಗೌಡರ ಫ್ಯಾಮಿಲಿ ಅಂದರೆ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೂ ಎಲ್ಲಿಲ್ಲದ ಪ್ರೀತಿ ಅನ್ನೋ ಥರ ವಾತಾವರಣ ಇತ್ತು. ಆದರೆ ಈ ವಾತಾವರಣ ಈಗ ಬದಲಾಗಿದೆಯಾ? ಯಾವಾಗ ಯಡಿಯೂರಪ್ಪನವರೇ ಸುಪ್ರೀಂ ಕರ್ನಾಟಕಕ್ಕೆ ಅನ್ನುವ ಆಲೋಚನೆ ಬಿಜೆಪಿಗೆ ಬಂತು, ಯಾವಾಗ ಯಡಿಯೂರಪ್ಪನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಟ್ಟಲಿಕ್ಕಾಗಲ್ಲ ಅನ್ನುವಂತಹ ಆಲೋಚನೆ ಬಿಜೆಪಿಯ ವರಿಷ್ಠರಿಗೆ ಬಂತು, ಯಾವಾಗ ಯಡಿಯೂರಪ್ಪನವ್ರನ್ನ ಹೊರಗಿಟ್ಟರೆ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಗೆಲ್ಲಿಸೋದು ಕಷ್ಟ ಅನ್ನುವಂತಹ ರಿಯಾಲಿಟಿ ಬಿಜೆಪಿ ಹೈಕಮಾಂಡ್ಗೆ ಗೊತ್ತಾಯಿತು, ಆವಾಗ ಬಿಜೆಪಿಯ ವರಸೆ ಸ್ವಲ್ಪ ಬದಲಾದಂತೆ ಕಾಣ್ತಾ ಇದೆ. ಕರ್ನಾಟಕಕ್ಕೆ ಯಡಿಯೂರಪ್ಪನವರೇ ಸುಪ್ರೀಂ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಹಂಗಿಲ್ಲದೆ ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಲಿಕ್ಕಾಗಲ್ಲ. ಆದರೆ ಯಡಿಯೂರಪ್ಪನವರ ಮಾತನ್ನು ಕೇಳಿದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರನ್ನ ಬಿಜೆಪಿ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲ್ಲ. ಈ ರೀತಿಯ ದ್ವಂದ್ವ ಬಿಜೆಪಿಯ ಹೈಕಮಾಂಡ್ನಲ್ಲಿದೆ. ಹಾಗಾಗಿ ಎಚ್.ಡಿ. ದೇವೇಗೌಡರು ಪುನರಾಯ್ಕೆ ಬಯಸಿದರೂ ಕೂಡ ಬಿಜೆಪಿ ಹೈಕಮಾಂಡ್ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭ ಈಗಿಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿ ಈಗ ಬಿಜೆಪಿ ಹೈಕಮಾಂಡ್ ಇಲ್ಲ.
ರಾಜ್ಯ ನಾಯಕರು ಎಚ್ ಡಿ ದೇವೇಗೌಡರಿಗೆ ಕೊಡುವಂಥ ಇಂಪಾರ್ಟೆನ್ಸ್ ಕಡಿಮೆ ಮಾಡಿ ಅನ್ನುವಂತಹ ವಿಚಾರವನ್ನು ದೆಹಲಿಯ ಅಂಗಳಕ್ಕೆ ತಲುಪಿಸಿದ್ದಾರಂತೆ. ಬಿಜೆಪಿ ಹೈಕಮಾಂಡ್ ಕೂಡ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಿದೆಯಂತೆ. ಈಗಾಗಲೇ JDSಗೆ ಒಂದು ಒಳ್ಳೆಯ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀವಿ, ಅವರು ಮಾಡ್ತಾ ಇದ್ದಾರೆ, ಮಾಡಲಿ. ಇನ್ನೂ ಹೆಚ್ಚಿನ ರೀತಿಯ ಅಧಿಕಾರಗಳು JDSಗೆ BJPಯಿಂದ ಸಿಗೋದು ಬೇಡ ಅನ್ನೋ ತೀರ್ಮಾನಕ್ಕೆ BJP ಬಂದಿದೆಯಂತೆ. ಹಾಗಾದರೆ ತಂದೆಯವರು ಅಂದರೆ ಎಚ್ ಡಿ ದೇವೇಗೌಡರು ಮತ್ತೊಮ್ಮೆ ಪುನರಾಯ್ಕೆಯಾಗಬೇಕು ಅಂತ ಮಗ ಎಚ್ ಡಿ ಕುಮಾರಸ್ವಾಮಿ ಬಯಸಿದ್ರು. ಆ ಮೂಲಕ BJP ನಾಯಕರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ರು. ನರೇಂದ್ರ ಮೋದಿ, ಅಮಿತ್ ಶಾ ಅವರು ಹೇಳ್ದಂಗೆಲ್ಲ ಕೇಳ್ತಾ ಇದ್ರು. ಆದರೆ ಈಗಿರುವ ಮಾಹಿತಿಯ ಪ್ರಕಾರ ಎಚ್ ಡಿ ದೇವೇಗೌಡರು ಪುನರಾಯ್ಕೆಯಾಗೋದು ಕಷ್ಟ. ಹಾಗಾದರೆ ಏನು ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅನ್ನೋದು ಈಗಿರುವಂಥ ಪ್ರಶ್ನೆ. ಎಚ್ ಡಿ ಕುಮಾರಸ್ವಾಮಿಯವರ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? BJP JDS ಕೌಲು ದಾರಿಯಲ್ಲಿ ಸಾಗ್ತಾ ಇದ್ದಾವ? ಹಾಗಾದರೆ ಮೈತ್ರಿಗೆ BJPಯ ಈ ನಿರ್ಧಾರದಿಂದ ಕಂಟಕವಾಗುತ್ತಾ? ಎಚ್ ಡಿ ದೇವೇಗೌಡರಿಗೆ ರಾಜ್ಯಸಭೆಯ ಸ್ಥಾನವನ್ನು ತಪ್ಪಿಸಿದರ ಅಪಖ್ಯಾತಿ BJPಗೆ ಏನಾದರೂ ಸಿಗುತ್ತಾ? ಇದೆಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.